ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಂತೆಂಥ ಮಾಡ್ದು ಎಂಥ ಕೆಲಸ ಮಾಡ್ದು ಹೇಳ್ತಾ ಇದ್ದಿ. ಕೆಲವು ಇದನ್ನು ಹೇಳ್ತಿ ಅಂತಕ್ಕೆ ನಂದು ಹಿತ್ತಲು ಮತ್ತು ಹೂವಿನ ಗಿಡ ಎಲ್ಲ ನಿಂಗೆ ಹ್ಯಾಂಗೆ ಮಾಡ್ತಿ, ಎಂಥ ಗೊಬ್ಬರ ಹಾಕ್ತಿ ಹೇಳಲ್ಲ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ದ. ಅದು ಎಂಥ ಗೊಬ್ಬರ ಎಂಥ ಹಾಕ್ತಿ ಹೇಳೋದನ್ನ ಇವತ್ತು ತೋರಿಸ್ತಿ. ಇವತ್ತು ಬೆಳಗ್ಗೆ ಬಾಳೆಹಣ್ಣು ತೆಳ್ಳವೆ ಮಾಡಿದ್ದಿದ್ದು ದೋಸೆಗೆ ಆಸರಿಗೆಗೆ. ಹಾಗಾಗಿ ಆ ಬಾಳೆಹಣ್ಣು ಸಿಪ್ಪೆ ಎಲ್ಲ ದನಕ್ಕೆ ಕೊಟ್ಬಿಡೋಣ ತಗೊಂಡು ಬಂದು. ಇವಕ್ಕೆಲ್ಲ ಬಾಳೆಹಣ್ಣು ಸಿಪ್ಪೆ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ಮತ್ತು ನಂಗೆ ಅವು ತಿಂಬ ಯಾವ ವಸ್ತುನೂ ವೇಸ್ಟ್ ಅಂತೂ ಮಾಡ್ತೀವಿಲ್ಲ. ಹಾಗಾಗಿ ಎಲ್ಲರಿಗೂ ಬಾಳೆಹಣ್ಣು ಸಿಪ್ಪೆ ಕೊಟ್ಟು ಖುಷಿಯಿಂದ ತಿಂದ. ಬಾಳೆಹಣ್ಣು ಕೊಡ್ತಾನೆ ಇರ್ತಿ, ಹೆಚ್ಚಾಗಿದ್ದ ರಾಶಿ ಬಾಳೆಹಣ್ಣು ಇರ್ತು ಈಗ ಮಂಗನಗಾವಲೆಲ್ಲ ಇದ್ದಿದ್ದಕ್ಕೆ. ಹಾಗಾಗಿ ಆ ಬಾಳೆಹಣ್ಣು ಕೊಡ್ತಿ, ಪಾಪ ಪ್ರೀತಿಯಿಂದ ತಿಂದು ಕತ್ವಲಿ. ಹಾಗಾಗಿ ಇವು ಹೆಂಗೆ ಬಂದು ಅಂದ್ಕೊಳ್ಳೇನೆ ಅಂತದಾರು ತಗೊಂಬಂಜೇಳಿ ಅವು ಗೊತ್ತಾಗಿರ್ತು ಆಲ್ಮೋಸ್ಟು. ಹಾಗಾಗಿ ಬಂದ ಬಿಡ್ತಾ ಹಿಂದಿಂದನೆಯ. ಹಾಗೆ ಇವತ್ತು ಅವರಷ್ಟೊತ್ತಿಗೆ ಕೊಟ್ಟಿಗೆ ತೊಳಿತಾ ಇದ್ದಿದ್ರು. ಹಾಗಾಗಿ ಕೊಟ್ಟಿಗೆ ತೊಳೆದು ನೀರು ಒಂಚೂರು ಹಿಡ್ಕತ್ತಿ ತೊಳ್ಕೊಡಿ ಅಂದು. ಈಗ ಕೊಟ್ಟಿಗೆ ತೊಳೆದು ನೀರು ಹಿಡ್ಕೊಂಬಲ್ಲಿ ಹೋಗ್ತಾ ಇದ್ದಿ ನೋಡಿ, ತೋರಿಸ್ತಿ. ಅದಕ್ಕೂ ಮೊದಲು ಕೊಟ್ಟಿಗೆ ತೊಳೆದು ನೀರು ಹಿಡಿಯಲ್ಲ ಊರಿನ ಸ್ವಲ್ಪ ಹೊತ್ತು ಲೇಟ್ ಇದ್ದು ಅಂದರು. ಹಾಗಾಗಿ ನಂಗೆ ತೋಟದಲ್ಲೆಲ್ಲವ ನಾನು ಹೋದ ವರ್ಷ ನೆಟ್ಟಿದ್ದು ಗಾಂಧಾರಿ ಮೆಣಸಿತ್ತು. ಅದು ಹೆಂಗಾಜು ಎಂತಾಜು ನೋಡ್ಕೊಂಡ್ಬಪ್ಪನ ಹಣ್ಣಾದರೂ ಕೊಯ್ಕೊಂಬನ್ಕೋಬೇಡೋಣ ಅಂತಕೆಂದರೆ ಈ ಟೈಮಲ್ಲಿ ಸ್ವಲ್ಪ ಕರ್ಕ್ಲಿ ಸೊಳಕೆ ಸೊಪ್ಪಿನ ಪಲ್ಯ ಹಿಂಗಿದ್ದೆಲ್ಲ ಮಾಡೋದಾರಲ್ಲ ಸ್ವಲ್ಪ ಖಾರ ಆಗಿದ್ರೆ ಚಲೋ ಆಗ್ತು ಗಾಂಧಾರಿ ಮೆಣಸು. ಹಾಗಾಗಿ ಮತ್ತು ನಾ ಜಾಸ್ತಿ ಎಲ್ಲದಕ್ಕೂ ಯೂಸ್ ಮಾಡೋದು ಅದೇಯ. ಹಾಗಾಗಿ ತೋಟದಲ್ಲಿ ಎಲ್ಲೆಲ್ಲಿದ್ದು ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಕೊಯ್ಕೊಬಪ್ಪನ ಹೊರಟಿ ನೋಡಿ ತೋರಿಸ್ತಾ ಇದ್ದಿ. ತೋಟದಲ್ಲಿ ಬೇಸಿಗೆ ಟೈಮಲ್ಲಿ ನೆಟ್ಕೊಂಡ್ರೆ ಮಳೆ ಹನಿ ಹೊತ್ಕೊಳ್ಳೇನೆ ಗಿಡ ಚಲೋ ಆಗ್ತು. ಅದೇ ನಿಂಗೆ ಮಳೆ ಹನಿ ಹೊತ್ಕೊಳ್ಳೋ ಗಿಡ ಎಲ್ಲ ನೆಟ್ಬಿಟ್ರೆ ಅದು ಕೊಳತು ಸುತ್ತೋಗಿರ್ತು. ಹಾಗಾಗಿ ಮುಂಚೆನೇ ನೆಟ್ಕೊಂಡ್ರೆ ಅದು ಒಂದೆರಡು ಮಳೆ ಸಿಕ್ಕಾಪಟ್ಟೆ ಚಲೋ ಆಗ್ತು, ದೊಡ್ಡ ದೊಡ್ಡ ಗಿಡ ಆಗ್ತು. ಮಳೆಗಾಲ ಇಷ್ಟಿಡೀ ಕಾಯಿ ಸಿಕ್ತು. ನಾನು ಎಂತ ಮಾಡ್ತಿ ಕೇಳ್ರೆ, ಈಗ ಒಂದು 4 ವರ್ಷದಿಂದವ ಹೀಗೆ ನೆಟ್ಟೆ ಮಾಡ್ಕೊತಾ ಇದ್ದಿ. ಅಂತಕೆಂದ್ರೆ ಈಗ ಮೊದಲೆಲ್ಲವ ಹಕ್ಕಿ ಪಕ್ಷಿ ಎಲ್ಲ ತಿಂದು ಗಿಡ ಹುಟ್ತಿತ್ತು, ತೋಟದಲ್ಲೆಲ್ಲ ರಾಶಿನೇ ಇರ್ತಿತ್ತು. ಈಗ ಹಂಗೆ ಇರ್ತಾ ಇಲ್ಲ. ಹಾಗಾಗಿ ಗಿಡ ಮಾಡೇ ನೆಡ್ತಿ, ಚಲೋ ಆಕ್ಕೇತು, ತೊಂದರೆ ಇಲ್ಲ. ಮತ್ತು ಬೇಸಿಗೆನಲ್ಲೇ ಹೆಚ್ಚಾಗಿದ್ದ ನಂಗೆ ದಿವಸ ಸಿಕ್ಕಾಪಟ್ಟೆನೇ ಬಳಸ್ತೀವಿ. ಒಂದು ವರ್ಷಕ್ಕೆ ಸುಮಾರು 2-3 kg ಆಗಷ್ಟೇ ಗಾಂಧಾರಿ ಮೆಣಸು ತಿಂದಿರ್ತೀವಿ ನಂಗೆ ಅವು. ಹಾಗಾಗಿ ಹೆಚ್ಚಿಗೆ ಆಜು ಹೇಳಾದಾಗ ಒಣಸಿ ಅದರ ಪೌಡ್ರ್ ಮಾಡಿ ಇಟ್ಕತ್ತಿ. ಕೆಲವಷ್ಟು ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕತ್ತಿ, ಒಂದು ಸ್ವಲ್ಪ ಒಣಸಿ ಹಾಗೆ ಇಟ್ಕತ್ತಿ. ಮಂಡಕ್ಕಿ ಎಲ್ಲ ಒಗ್ಗರಣೆ ಹಾಕಲು ಬೇಕಾಗ್ತುಳಿ. ಕಡೆಗೆ ಒಂದಷ್ಟು ಗಾಂಧಾರಿ ಮೆಣಸು ಮತ್ತು ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕತ್ತಿ, ಹಸಿ ಪೇಸ್ಟೇ ಫ್ರೀಝರಲ್ಲಿ. ಅದು ಚಲೋ ಇರ್ತು ರಾಶಿ ದಿವಸವ. ಕಡೆಗೆ ಒಂದು ಸ್ವಲ್ಪವ ಗಾಂಧಾರಿ ಮೆಣಸು ಮತ್ತು ಉಪ್ಪು, ವಾಟೆ ಹುಳಿ, ಬೆಲ್ಲ ಎಲ್ಲ ಹಾಕಿ ಮಸಾಲೆ ಪುರಿ ಪಾನಿ ಮಾಡಿ ಇಟ್ಕತ್ತಿ. ಸುಮಾರು ರೂಪದಲ್ಲಿ ಫ್ರಿಜ್ಜ ಸ್ಟೋರ್ ಮಾಡಿ ಇಟ್ಕತ್ತಿ ಆ ಗಾಂಧಾರಿ ಮೆಣಸನ್ನು. ನೋಡಿ ತೋರಿಸ್ತಾ ಇದ್ದಿ ಗಿಡ ಹೆಂಗಾಜು ಎಂತಾಜು ಅಳಲ್ಲವ. ಇಲ್ಲಿ ನೆಟ್ಟಿದ್ದು ಗಿಡದಲ್ಲಿ ಇಷ್ಟೆಲ್ಲ ಕರೆ ಬಿಟ್ಟಿತ್ತು. ಇದು ನೋಡಿ ಹೋದ ವರ್ಷ ನೆಟ್ಟಿದ್ದು ಕಾಳು ಮೆಣಸಿನ ಗಿಡ. ಈ ಹಿಂದೆ ತೋರಿಸಿದ ವೆನಿಲಾ ಬಳ್ಳಿ 1-2 ನೋಡೋಣ ಮತ್ತು ಹೊಸ್ದಾಗಿ ನೆಟ್ಟಿದ್ದೀವಿ. ಮೊದಲೆಲ್ಲ ಇದ್ದಿತ್ತು, ಕೊಳೆ ಬಂದು ಸೊತ್ತೋಜು. ಹಾಗಾಗಿ ಇದು ನೋಡಿ ಹೋದ ವರ್ಷ ಈ ಕೊಟ್ಟೆಲ್ಲ ನಾ ಶಶಿ ಮಾಡಿ ತೋರಿಸಿದ್ನಲ್ಲಿ ಹೆಂಗೆ ಮಾಡಿದ್ದೇಳಿ, ಅದನ್ನು ಹೋದ ವರ್ಷ ನೆಟ್ಟಿದ್ಯಾ. ಈ ವರ್ಷ ಅಳಷ್ಟೊತ್ತಿ ನೋಡಿ ಹೆಂಗಾಜುಳಿ. ಬರೋ ವರ್ಷ ಅಳಷ್ಟೊತ್ತಿ ಕರೆ ಬಪ್ಪಲ್ ಅಣಕ್ಬಿಡ್ತು. ಹಾಗೆ ಇಲ್ಲೂ ಎಲ್ಲ ಗಾಂಧಾರಿ ಮೆಣಸಿನ ಗಿಡ ಇತ್ತು, ನಿಮಗೆ ತೋರಿಸ್ತಾ ಇದ್ದಿ. ಮತ್ತು ತೋಟದಲ್ಲಿ ಹೇಳಿದ್ನಲ್ಲಿ ಶುಂಠಿ, ಅರಿಶಿನ, ಅಂಬೆ ಕೊಂಬು ಎಲ್ಲದೂ ಅಲ್ಲೇ ಇರ್ತು. ನಂಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗ್ಯತ್ಯ. ಮತ್ತು ಶುಂಠಿಯ ಜಾಸ್ತಿ ಹಾಕಿರ್ತೀಯ ತೋಟದಲ್ಲಿ. ಅಂತಕೆಂದರೆ ಶುಂಠಿ ಜಾಸ್ತಿ ಇದ್ದರೆ ಬೇರು ಹುಳ ಗೊತ್ತಿಲ್ಲ ಹೇಳ್ತೀವಪ್ಪ ಹಿಂದಿನವೆಲ್ಲವ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಶುಂಠಿ ನೋಡಿ ಇಲ್ಲೆಲ್ಲ ಕಾಣ್ತಾ ಇದ್ದು ಕಂಡ್ಕಂಡಲ್ಲಿ ಹಾಕಿರ್ತೀಯ. ಅದು ಹೆಂಗೂ ಬೇಸಿಗೆನಲ್ಲಿ ಸತ್ತೋಗ್ತು, ಅಡಿಕೆ ಹಾಕಕ್ಕಾರಲ್ಲ ನಮಗೆ ರಗಳೆ ಅಂತ ಆಗಿರ್ತಿಲ್ಲ. ನೋಡಿ ಇಲ್ಲೂ ಒಂದು ಗಾಂಧಾರಿ ಮೆಣಸಿನ ಗಿಡ ಇದ್ದು ಹೆಂಗಾಜು ತೋರಿಸ್ತಾ ಇದ್ದಿ. ನಂಗೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದಕ್ಕೆ ಹೆಚ್ಚಾಗಿ ನೆಟ್ಟು ನೀರು ಹೊಯ್ದು ಹಿಂಗೆ ಮಾಡ್ಕೈತಿ. ತೋಟದಲ್ಲಿ ನೀರು ಹೊಯ್ಯೋ ಅಗತ್ಯ ಇರ್ತಿಲ್ಲ. ಆದರೆ ತೋಟದಲ್ಲಿ ಹಾಗಾಗಿ ಬೇಸಿಗೆನಲ್ಲಿ ನೆಟ್ಟರೆ ಮಳೆಗಾಲದಲ್ಲಿ ಕಾಯಿ ಸಿಕ್ತು. ಹಾಗಾಗಿ ಬೇಸಿಗೆ ಮುಗಿತಾ ಬೇಸಿಗೆ ಸ್ಟಾರ್ಟಿಂಗಲ್ಲೇ ನೆಟ್ಕೊಂಡ್ರೆ ಅಷ್ಟೊತ್ತಿಗೆ ಬದುಕಿರ್ತಲ್ಲಿ. ಹಾಗಾಗಿ ಮಳೆ ಹನಿ ಹತ್ತಕ್ಕರೆ ಗಿಡ ಚಲೋ ಹಾಕಿಬಿಡುತ್ತೆ. ಹಾಗಾಗಿ ಕೊಳತು ಅಥವಾ ಹಾಳಾಗಿ ಎಲ್ಲ ಆಗ್ತಿಲ್ಲ. ನೋಡಿ ಎಷ್ಟು ಚಂದ ಕರೆ ಬಿಟ್ಟಿದ್ದುದ. ಹಾಗಾಗಿ ನಾ ಹೇಳಿದ್ನಲ್ಲಿ 2-3 ವಿಧದಲ್ಲಿ ನಂಗೆ ಗಾಂಧಾರಿ ಮೆಣಸನ್ನು ಸ್ಟೋರ್ ಮಾಡಿ ಇಟ್ಕತ್ತೀಯ. ನಿಂಗೆ ಅವು ಅದರೊಳಗೆ ಯಾವ್ದಾದ್ರು ಬಂದರೆ ಮಾಡ್ಕೇಳಿ. ಅಂತಕೆಂದರೆ ಬರೀ ಗಾಂಧಾರಿ ಮೆಣಸು ಉಪ್ಪು ಹಾಕಿಯುವ ಹಸಿಟ್ನೆಯ ಬೇಯಿಸಿ ಪೇಸ್ಟ್ ಮಾಡಿ ಗಟ್ಟಿ ಪೇಸ್ಟ್ ಮಾಡಿ ಇಟ್ಕತ್ತೀವಿ. ಅದ್ರ ಪಲ್ಯಕ್ಕೆಲ್ಲ ಹಾಕಲಾಗ್ತು, ರಾಶಿ ಚಲೋ ಆಗ್ತು. ನಿಂಗಕ್ಕೆ ಯಾವ್ದು ಅನುಕೂಲ ಆಗ್ತಾ ಆ ಥರದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಹಾಗೆ ಅದ್ರ ಕೊಯ್ಕ ಬಂದ್ಕೊಂಡು ಇಲ್ಲಿ ಪದಾರ್ಥ ಮಾಡ್ಕೇಳವಲ್ಲಿ ಪಟಪಟನೆಯ. ಹಾಗಾಗಿ ಬಂದು ಒಂದು ಬೀನ್ಸಿನ ಪಲ್ಯ, ಇನ್ನೊಂದು ಕನ್ನೆಕುಡಿ ಕಟ್ನೆ, ಹಾಗೆ ಸೊಳೆ ಹಸಿ 3 ಪದಾರ್ಥ ಮಾಡ್ಕೊಂಡು ಬಡಬಡನೆ. ಅಂತಕೆಂದ್ರೆ ಅದ್ರಿಂದ ತೊಟ್ಟು ತೆರ್ಕೊಂಡು ಚೊಕ್ಕ ಮಾಡ್ಕೇಳವುದ. ಕೊಯ್ದು ಒಂದಾಜು
ಮಳೆ ಕಡಿಮೆ ಇತ್ತು ಹೇಳಿ ಕೊಯ್ಕ ಬಂದು ಈಗ ಇನ್ನು ಅದ್ರ ತೊಟ್ಟು ತೆರೆದು ಎಲ್ಲ ಮನೆ ಒಳಗೆ ಕೂತ್ಕೊಂಡು ಮಾಡ್ಕೊಂಬಲ್ಲಾಗ್ತು ಹೇಳಿ. ಮತ್ತು ಗಾಂಧಾರಿ ಮೆಣಸಿಗೆ ಯಾವಾಗೂ ಆ ತೊಟ್ಟು ಕೂಡ ನಾವು ಕೊಯ್ಕ ಬಂದ್ಕೊಳ್ಳವು. ತೊಟ್ಟು ಗಿಡದ ಮೇಲೆ ಇಟ್ಟರೆ ಗಿಡ ಬೇಗನೆ ಸತ್ತೋಗ್ತು ಮತ್ತು ಚಿಗುರ್ತಾ ಇಲ್ಲ. ಎಂತಕ್ಕೆ ಅಂದರೆ ಈ ಬಾಕಿ ಗಿಡದ ಹಾಗೆ ಅದಕ್ಕೆ ತೊಟ್ಟು ಉದುರ್ಸ್ಕೊಂಬಲ್ ಗೊತ್ತಿಲ್ಲ. ಹಾಗಾಗಿ ನೀವು ಬೇಕಾದ್ರೆ ನೋಡಿ ಇಟ್ಟುವ ಅದು ಗಿಡ ಸಾಯುವಲ್ಲಿವರೆಗೂ ಆ ತೊಟ್ಟು ಉದುರುತ್ತಿಲ್ಲ. ನಿಂಗೆ ಎಷ್ಟು ತೊಟ್ಟು ಇಟ್ಟಿದ್ರೆ ಅಷ್ಟೇ ತೊಟ್ಟು ಹಾಗೆ ಇರ್ತು. ಅದೇ ನಿಂಗೆ ತೊಟ್ಟು ಕೂಡ ಕೊಯ್ದರೆ ಆ ತೊಟ್ಟು ಕೊಯ್ದ ಜಾಗದಲ್ಲೇ ಮತ್ತೆ ಚಿಗುರ್ಕೊಂಡ್ರು ರಾಶಿ ಕಾಯಿ ಬತ್ತು ಮತ್ತು ಗಿಡನೂ ಬೇಗನೆ ಸಾಯ್ತಿಲ್ಲ. 2 ವರ್ಷ 3 ವರ್ಷ ಇರುತ್ತು. ನಿಂಗೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾ ಹೇಳಿದ ಹೌದಾ ಅಲ್ದ ಹೇಳಿ. ಹಾಗೆ ಇಲ್ಲಿ ಅನ್ನಕ್ಕೂ ಇಟ್ಕೊಂಡ್ರಿ ನೋಡಿ. ಅನ್ನ ಗೊಡಗುಡೋಷ್ಟೊತ್ತಿಗೆ ನೋಡಿ ಇದು ಗೊಡಗುಡ್ತಾ ಇತ್ತು. ಹಾಗೆ ಆ ಸಂತಿಗೆ ಹಲಸಿನ ಬೇಳೆ ಹಿಂದಿನ ದಿವಸದ ಸುಟ್ಟಿದ್ದು ಒಂದು ಸ್ವಲ್ಪ ಇತ್ತು. ಹಾಗೆ ಗೆಣಸಿನ ಗಡ್ಡೆನೂ ಸುಟ್ಟಿಟ್ಕೊಂಡಿದ್ದಿ. ಯಾರ್ಯಾರಿಗೆ ಹಿಂಗೆ ಸುಟ್ಟಿದ್ದು ಗೆಣಸಿನ ಗಡ್ಡೆ ತಿಂಬಲ್ ಪ್ರೀತಿ ಹೇಳಿ ಕಾಮೆಂಟ್ ಮಾಡಿ. ನಂಗಂತೂ ಸಿಕ್ಕಾಪಟ್ಟೆ ಪ್ರೀತಿ. ಹೋಗ್ತಾ ಬರ್ತಾ ಬಾಯಿ ಆಡ್ತಾ ಇರ್ತೀವಿ. ಮತ್ತು ಹಿಮೋಗ್ಲೋಬಿನ್ ಹೆಚ್ಚಾಗ್ತು ಈ ಗೆಣಸಿನ ಗಡ್ಡೆ ತಿಂದರೆ. ಹಾಗಾಗಿ ನಂಗೆ ಡಾಕ್ಟ್ರ್ ಹೇಳಿದರು ಹಿಮೋಗ್ಲೋಬಿನ್ ಹೆಚ್ಚಾಗೋ ಹೇಳಾದರೆ ದರ್ಬೆನ ಬೀಸ್ಕೊಂಡು ಕುಡಿಯವು. ಬರೀ ದೂರ್ಬೆ ಇರ್ತಲ್ಲಿ ಅದನ್ನು ಇಲ್ಲದೆ ಹೋದರೆ ನುಗ್ಗೆ ಸೊಪ್ಪನ್ನು ರಸ ತೆಗೆದು ಅಥವಾ ಬೇರೆ ಪದಾರ್ಥ ಮಾಡ್ಕೊಂಡು ಆ ರೂಪದಲ್ಲಿ ತಗೊಂಡ್ರು ಹಿಮೋಗ್ಲೋಬಿನ್ ಹೆಚ್ಚಾಗ್ತು. ನಂಗೆ ಹಿಮೋಗ್ಲೋಬಿನ್ ರಾಶಿ ಕಡಿಮೆ ಆಪ ಪ್ರಾಬ್ಲಮ್ ಇದ್ದು. ಈಗ ಸ್ವಲ್ಪ ಸರಿ ಆಜು. ಆದರೆ ಒಂದು ಸರಿ ಸಿಕ್ಕಾಪಟ್ಟೆನೇ ಕಡಿಮೆ ಆಗಿತ್ತು. 7% ಬಂದ್ಬಿಟ್ಟಿತ್ತು. ಹಾಗಾಗಿ ಅಷ್ಟರ ನಂತರವ ಈ ಗೆಣಸಿನ ಗಡ್ಡೆ ಮತ್ತು ಅವಲಕ್ಕಿನೂ ಜಾಸ್ತಿ ತಗೋತಾ ಇರೋ. ವಾರದಲ್ಲಿ 1 ಸತಿ 2 ಸತಿ ಕಂಪಲ್ಸರಿ ತಗತ್ತಿ. ಹಾಗೆ ಡ್ರೈ ಫ್ರೂಟ್ಸ್ ಅಂತೂ ಎಲ್ಲದೂ ತಗತ್ತಿ. ಅಂಜೂರ ಮತ್ತು ಕಪ್ಪು ದ್ರಾಕ್ಷಿ, ಕಪ್ಪು ಖರ್ಜೂರ ಇದಿಷ್ಟು ಕಂಟಿನ್ಯೂಸ್ ಇಟ್ಕೊಂಡ್ರೆ ಅಂಥ ಪ್ರಾಬ್ಲಮ್ಮು ಆಗ್ತಿಲ್ಲ. ಹಾಗಾಗಿ ಪೀರಿಯಡ್ಸು ಅವಾಗ ಸರಿ ಆಗ್ತು. ಹಿಮೋಗ್ಲೋಬಿನ್ ಕಡಿಮೆ ಆದರೆ ಪೀರಿಯಡ್ಸ್ ಸರಿ ಆಗ್ತಿಲ್ಲ. ಹಾಗಾಗಿ ಹಿಮೋಗ್ಲೋಬಿನ್ ಕಡಿಮೆ ಚೆಕ್ ಮಾಡಿಸ್ಕೆ ಬಂದ್ಕತ್ತಿ. ಹಂಗೆ ಸರಿ ಇದ್ದರೆ ಪ್ರಾಬ್ಲಮ್ ಇಲ್ಲ. ಕಡಿಮೆ ಜೋಳರಿ ಇದೆಲ್ಲದನ್ನೂ ತಗತ್ತಿ. ಮತ್ತು ಬೀಟ್ರೂಟು ಕ್ಯಾರೆಟು ಜ್ಯೂಸು ಹಸಿ ತಿಂಬದು ಸ್ವಲ್ಪ ಕಷ್ಟ ಆಗ್ತು ಬೀಟ್ರೂಟ. ಹಾಗಾಗಿ ಜ್ಯೂಸ್ ಮಾಡ್ತಿ. ಇಲ್ದವ್ರೆ ವಾರದಲ್ಲಿ ಒಂದು ಕಂಪಲ್ಸರಿ ಬೀಟ್ರೂಟಿನ ಹಸಿ ಹುಳಿ ಅಥವಾ ಪಲ್ಯ ಚಟ್ನಿ ಎಂಥದಾರು ಒಂದು ಕಂಪಲ್ಸರಿ ಮಾಡ್ತಿ. ಎಲ್ಲರಿಗೂ ತಿನ್ನಿಸ್ಬಿಡ್ತಿ ಅದನ್ನು. ಈ ನೋಡಿ ಗಾಂಧಾರಿ ಮೆಣಸನ್ನು ಕೊಯ್ಕೊಂಬಂದಿಟ್ಟು ಈಚೆ ಬದಿಗೆ ಮೊದಲೇ ಕೊಯ್ಕೊಂಬಂದಿದ್ದಾಗಿತ್ತು ಹಣ್ಣು. ಅದು ಬೀಜ ಕೇಳಿ ಒಣಸಿಟ್ಕಂಜಿ. ಈಗ ಇದನ್ನು ಕ್ಲೀನ್ ಮಾಡೋ ಕೆಲಸನೇ ದೊಡ್ಡದು. ಸಣ್ಣ ಹಿಡ್ತರಿ ಅವಲ್ಲಿ ಸಿಪ್ಪೆ ಎಲ್ಲ ತೊಟ್ಟೆಲ್ಲವ ತೆರೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡಲಾಗ್ತದ. ಕೆಲವಷ್ಟು ಹೇಳಿದ್ನಲ್ಲಿ ಒಣಸಿಟ್ಕತ್ತಿ, ಕೆಲವಷ್ಟು ಪೇಸ್ಟ್ ಮಾಡಿ ಇಟ್ಕತ್ತಿ, ಕೆಲವಷ್ಟು ಲಿಕ್ವಿಡ್ ಥರನೇ ಮಾಡಿ ಇಟ್ಕತ್ತಿ ಹೇಳಿ. ನಿಂಗಕ್ಕೆ ಯಾವ್ದು ಅನುಕೂಲ ಆಗ್ತೋ ಅದ್ರ ಮಾಡಿ. ಅಂತಕೆಂದರೆ 1 ತಿಂಗಳವರೆಗಷ್ಟೇ 1 ತಿಂಗಳವರೆಗೂ ಪೂರ್ತಿ ಉಳಿತಿಲ್ಲ ಫ್ರಿಜ್ಜಲ್ಲಿ. ಕೊಳತಂಗೆ ಅಪ್ಪಲ್ಲಿ ಹಣ್ಕಿ ಹೋಗ್ತು. ಹಾಗಾಗಿ ಬೇರೆ ಬೇರೆ ವಿಧದಲ್ಲಿ ಸ್ಟೋರ್ ಮಾಡಿ ಇಟ್ಕತ್ತಿ. ನಾ ಹಿಂಗೆ ತರ್ಕೋತ ಕೂತ್ಕೊಂಡಾಗ ಎಲ್ಲಿಂದನೋ ಒಂದು ಉಂಬಳ ಹರಿದು ಬರ್ತಾ ಇತ್ತು. ಈ ತೋಟಕ್ಕೆಲ್ಲ ಹೋದಾಗ ಎಲ್ಲೋ ನನ್ನ ಕಾಲಿಗೆ ಹತ್ತಿತ್ತು ಕಾಣಿಸ್ತು ನೋಡಿ. ಇಲ್ಲೇ ಕೆಳಗಿಳಿದು ಮತ್ತು ನನ್ನ ಕಾಲ ಹತ್ರನೇ ಬರ್ತಾ ಇತ್ತು ನೋಡಿ. ತೋರಿಸ್ತಿ ಹಳ್ಳಿ ಮೇಲೆಲ್ಲ ಹಿಂಗೆ ಸ್ವಲ್ಪ ಒಳಗೆಲ್ಲ ಬರ್ತಾ ಇರ್ತು. ಮತ್ತು ಕೆಲವು ನಮಗೆ ಕಾಣದ್ದೇ ಕಾಲಿಗೆಲ್ಲ ಹತ್ತಿಗೆ ಬಂದರು ಒಳಗೆಲ್ಲರೂ ಬಿದ್ಕೊಂಡಿರ್ತು. ಕಡೆ ಹಿಂಗೆ ಕಾಣಿಸ್ತು. ತಗೊಂಡೋಗಿ ಬೂದಿಲಿ ಹಾಕ್ತೀಯ. ಬೂದಿಲಿ ಹಾಕ್ರೆ ಬೇಗನೆ ಸತ್ತೋಗ್ತದು. ಬೂದಿ ಸುಣ್ಣ ಯಾವುದಾದ್ರೂ ಹೊಡಿಲ್ಲ ನೋಡಿ. ನನ್ನ ಕಾಲಲ್ಲಿ ಇದಲ್ಲೇ ಬರ್ತಾ ಇದ್ದು ಹೆಂಗೆ. ಇದೊಂದು ಸ್ವಲ್ಪ ಕಷ್ಟದ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನಂಗಳ ಬದಿಗೆ ಉಂಬಳ ಒಂದು. ಹೊರಗೆ ಹೋದ್ರೆ 1 ಅಥವಾ 2 ಹಚ್ಕೊಂಡೆ ಬಂದಿರ್ತೀಯ. ಮನೆಯಿಂದ ಹೊರಗೆ ಬಿದ್ದರೆ ಉಂಬಳ ಇರ್ತು ಸಿಕ್ಕಾಪಟ್ಟೆನೆಯ. ನಂಗಕ್ಕೆಲ್ಲ ಅದು ರೂಢಿ ಆಗೋಜು. ಈಗ ಅದ್ರ ತಗೊಂಡೋಗಿ ಬೂದಿಗೆ ಹಾಕಿಟ್ಟಿಗೆ ಪಪ್ಪನ. ಇಲ್ದವ್ರು ನಮ್ಗೆ ಇಲ್ಲಿ ಇದ್ರ ಮೆಣಸು ತೆರಿಯಲ್ಲಿ ಕೊಡ್ತಿಲ್ಲ. ಒಲಿಗೆ ಹಾಕ್ಬಿಟ್ಟು ಎಲ್ಲ ಹೆಂಗು ಬೆಂಕಿ ಗೊತ್ತಾಯ್ತೋಳೆ ಪಟ್ನೆದು ಹಾಕ್ತೋಳೆ. ಎಂತಕ್ಕೆ ಹಿಂಗೆ ಮಾಡ್ದು ಕೇಳ್ರೆ ಹಾಗೆ ಸೊಕ್ಕಾಗಿ ಹೊರಗೆ ತಗೊಂಡೋಗಿದ್ರೆ ಸಾಯ್ತೂ ಇಲ್ಲ. ಮತ್ತು ಒಂದಕ್ಕೆ 10 ಆಗ್ತಾ. ಹಾಗೆ ಅವರಷ್ಟೊತ್ತಿಗೆ ಕೊಟ್ಟಿಗೆ ತೊಳೆದು ನೀರು ಹೇಳ್ಕೆ ತಂದರು. ಕೊಟ್ಟಿಗೆ ತೊಳೆದು ನೀರು ಹಿಡ್ಕೊಂಬಲ್ಲಿ ಬಂಜಿ. ನಂಗಳದ್ದು ಕೊಟ್ಟಿಗೆಯಲ್ಲಿ ಕೆಳಗೆ ನೀರು ಹೊಪ್ಪ ಪೈಪ್ ಸಪ್ರೇಟ್ ಇದ್ದು. ಹಾಗಾಗಿ ಕೊಟ್ಟಿಗೆ ತೊಳೆದು ನೀರು ಹಿಡ್ಕೊಂಬ ಸಿಕ್ಕಾಪಟ್ಟೆ ಈಸಿ. ಜಸ್ಟ್ ಈ ಪೈಪ್ ತಪ್ಸಿರತ್ತು ಕೆಳಗೊಂದು ಬಕೆಟ್ ರೆಡಿನೇ ಇರ್ತು ಯಾವಾಗೂ. ಅಂತಕ್ಕಿಂತ ನಂಗೆ ಎಲ್ಲದಕ್ಕೂ ಈ ಕೊಟ್ಟಿಗೆ ತೊಳೆದು ನೀರೇ ಹೋಯ್ತಿ. ಹಾಗಾಗಿ ಕೆಳಗೊಂದು ಬಕೆಟ್ ಮಾಡೇ ಇಟ್ಕಂಜಿ. ಅದಕ್ಕೆ ಹೇಳಯ್ಯ ನಾನು ತರಕಾರಿಗೆ, ಹೂವಿನ ಗಿಡಕ್ಕೆ, ಈಗದೇ ಮಳೆಗಾಲದಲ್ಲಿ ಹಾಕೋ ಡೇರೆ, ಡಬಲ್ ಬೀನ್ಸು, ಅಂಗಿ ಕಸ ಎಲ್ಲದಕ್ಕೂ ಇದು ಒಂದೇ ಹಾಕ್ತಿ. ಗೊಬ್ಬರ ಹಾಕೋದು ರಾಶಿ ಕಡಿಮೆ. ಅಂದ್ರೆ ಫಸ್ಟ್ ಒಂದು ಸರಿ ನೆಡಕ್ಕಾರ ಹಾಕ್ಕೊಂಡ್ಮೇಲೆ ಮತ್ತೆಲ್ಲ ಗೊಬ್ಬರ ಹಾಕ್ತಾನೆ ಇಲ್ಲ. 8-10 ದಿವ್ಸಕ್ಕೆ ಇದ್ರ ಹೋಯ್ತೀಯ. ಮಳೆಗಾಲ ಆದರೂ ಎಂತ ಆಗ್ತಿಲ್ಲ. ಇದ್ರ ಹೋಯ್ದರೆ ಸಿಕ್ಕಾಪಟ್ಟೆ ಚಲೋ ಆಗ್ತು ಗಿಡ.
ಮತ್ತು ಇದರಲ್ಲಿ ಎಲ್ಲ ಅಂಶನೂ ಇರುತ್ತೆ ಅಂದ್ರೆ ಗೊತ್ತ ಮತ್ತು ಸಗಣಿ ಎಲ್ಲದು ನಾವು ಯಾವುದು ಎಕ್ಸ್ಟ್ರಾ ಹೇಳಿ ಹಾಕಿ ಕರಡಿ ಹೊಯ್ಯೋವಳು ಇರ್ತಿಲ್ಲ. ಮತ್ತು ನಮ್ಮಲ್ಲಿ ಹೆಚ್ಚಿಗೆ ಇದಲ್ಲವ ಇದು ಇಲ್ಲಿ ಪಕ್ಕಕ್ಕೆಲ್ಲ ತೆಂಗಿನ ಮರ ಇದ್ದು ಅದ್ರ ಬುಡದಲ್ಲೇ ಹೋಗ್ತು, ಅದ್ರ ಬುಡದಲ್ಲೆಲ್ಲ ಕಾಲುವೆ ಮಾಡಿರುತ್ತೆ. ಆ ಕಾಲುವೆ ಮೂಲಕ ಹೆಚ್ಚಿಗೆ ಆದ ನೀರಷ್ಟು ಅಲ್ಲೇ ಹೋಗ್ತು. ನಂಗೆ ಬೇಕಾಗಿದ್ದಷ್ಟು ಹಿಡ್ಕತಿ ಅದು ಡೈಲಿ ಕೊಟ್ಟಿಗೆ ತೊಳೆದ ನೀರಷ್ಟು ಇಲ್ಲೇ ಹೋಗ್ತು. ಹಾಗಾಗಿ ತೆಂಗಿನ ಮರಕ್ಕೆಲ್ಲ ಚಲೋ ಆಕ್ಕಿತ್ತು. ಇಲ್ಲಿ ನೋಡಿ ಮಳೆಗಾಲದಲ್ಲಿ ಈಗ ಪೈಪ್ ಹಾಕಿಬಿಡ್ತು, ಅಷ್ಟೆಲ್ಲ ಬೇಕಾಗ್ತಿಲ್ಲ ಮಳೆಯಾಗಿ ಇರ್ತೋಳಿ. ಬೇಸಿಗೆನಲ್ಲಿ ಇದು ಹೀಗೆ ಕಾಲುವೆ ಮಾಡಿರುತ್ತೆ. ಇಲ್ಲೆಲ್ಲ ನೋಡಿ ಎಷ್ಟು ಚಂದ ಕಪ್ಪು ಮಣ್ಣು ಆಜುದ. ಈ ನೀರು ಹೋಗಿ ಇಲ್ಲಿ ಗೊತ್ತ ಮತ್ತು ಸಗಣಿ ಎರಡೂ ಸೇರಿ ಇಲ್ಲಿ ಮಣ್ಣು ರಾಶಿ ಫಲವತ್ತತೆಯಿಂದ ಕೂಡಿರ್ತು. ಎಂತಕ್ಕೆ ಅಂದರೆ ಕಪ್ಪಾಗಿರ್ತು. ನಾನು ಇದರನೆಯ ಮೇಲಿಂದ ಗುದ್ಲಿಲ್ ಕೆರ್ಸ್ಕೊಂಡು ಹೋಗಿ 2-3 ಬುಟ್ಟಿಯ ಕಾರ್ ಶೆಡ್ ಹತ್ರ ಸ್ಟೋರ್ ಮಾಡ್ಕೈತಿ. ಎಂತಕ್ಕೆ ಅಂದರೆ ಸೇವಂತಿಗೆ ಗಿಡ ಮತ್ತು ಮಳೆಗಾಲದಲ್ಲಿ ಎಂಥ ಗಿಡ ನೆಡೋದಾದ್ರು ಅದರೊಳಗೆ ನೆಡ್ತಿ. ಎಂತಕ್ಕೆಂದ್ರೆ ಮಳೆಗಾಲದಲ್ಲಿ ಮಣ್ಣೆಲ್ಲ ನಂಜಾಗೋಗಿರ್ತು, ಕೊಳತಂಗೆ ಹೋಗಿರ್ತು, ಒದ್ದೆಯಾಗಿರ್ತು, ನಮಗೆ ಗಿಡ ನೆಡಲೆಲ್ಲ ಚಲೋ ಆಗ್ತಿಲ್ಲ. ಹಾಗಾಗಿ ಒಂದು 4-5 ಬುಟ್ಟಿಯ ತಗೊಂಡೋಗಿ ಸ್ಟೋರ್ ಮಾಡಿ ಇಟ್ಕತ್ತಿ. ಅದ್ರೊಳಗೆ ಎಲ್ಲ ಗಿಡನೂ ನೆಡ್ತಿ. ಸಿಕ್ಕಾಪಟ್ಟೆ ಚಲೋ ಆಗ್ತು. ಈಗ ಇದನ್ನು ಹಿಡ್ಕೊಂಡು ನಾನು ಈಗ ಇದರ ಮೆಣಸಿನ ಕುಡಿಗೆ ಮತ್ತು ನನ್ನ ಗುಲಾಬಿ ಗಿಡಕ್ಕೆ ಕೆಲವು ಕೊಟ್ಟಲ್ಲಿ ಒಂದಷ್ಟು ಹೆಸರು ಕಾಳಿನ ಗಿಡ ಮಾಡ್ಕೊಂಜಿ ಅದಕ್ಕೆ ಮತ್ತು ಅಂಗಿ ಕಸಿಗೆ ಎಲ್ಲದಕ್ಕೂ ಹೊಯ್ಯೋದಿತ್ತು. ಹಾಗಾಗಿ ಅವ್ರ ಹತ್ರ ಹಿಡ್ಕತ್ತಿ ಅಂದು ಅವರಲ್ಲಿ ತೊಳೆದು ನೀರು ಕಳಿಸ್ತಾ ಇದ್ದಿದ್ರು. ನೋಡಿ ತೋರ್ತಾ ಇದ್ದೆ ಹೆಂಗೆ ಸ್ಟಾಪ್ ಮಾಡಿ ಇಟ್ಕೊತಾ ಇದ್ದಿ ಹೇಳಿ. ಕಲರ್ ನೋಡ್ರೆ ಗೊತ್ತಾಗ್ತು ನೋಡಿ ಅದರಲ್ಲಿ ಗೊತ್ತ ಮತ್ತು ಸಗಣಿ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಹಾಕ್ಕೊಂಡಿದ್ದು ಹೇಳಿ. ಇದು ಎಲ್ಲ ತರಕಾರಿ ಹೂವಿನ ಗಿಡ ಯಾವುದಕ್ಕೆ ಹಾಕಿರೋ ರಾಶಿ ಅಂದ್ರೆ ರಾಶಿನೇ ಚಲೋ ಆಗ್ತು. ಬೇರೆ ಎಂತ ಹಾಕೋ ಕೆಲಸವೂ ಇರ್ತಿಲ್ಲ. ನಂಗೆ ಬೇಸಿಗೆನಲ್ಲಿ ಬೆಳೆಯೋ ತರಕಾರಿ ನಿಂಗೆ ನೋಡ್ಕೆ ಬಂದಿಕ್ಕು. ನನ್ನ ಪುಟ್ಟ ಪ್ರಪಂಚ 3 ವೀಡಿಯೋ ಅಪ್ಲೋಡ್ ಮಾಡಿದ್ದಿ. ನಾ ಎಲ್ಲ ತರಕಾರಿನೂ ಬೆಳೀತಿ ಬೇಸಿಗೆನಲ್ಲಿ ಮನೆಗಾಗಿ ಹೆಚ್ಚಾಗಿ ಆಳ್ಗಕ್ಕೆ ಮತ್ತು ಅಕ್ಕಪಕ್ಕದ ಮನೆಯವಕ್ಕೆ ಎಲ್ಲ ಕೊಟ್ಬಿಡ್ತಿ. ಮೇಯ್ನಾಗಿ ಬಟಾಟೆ ಬೆಳೀತಿ. ಬೇಬಿ ಬಟಾಟೆ ಹಾಕ್ತು ಅಷ್ಟೇ, ಬೇಬಿ ಪೊಟ್ಯಾಟೊ ಅಥ್ವಲ್ಲಿ ಅದು ಹಾಕ್ತು. ಆಮೇಲೆ ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಇದು 3 ಮಾತ್ರ ನಾ ಬೇಸಿಗೆನಲ್ಲಿ ಬೆಳೀತಿನಿಲ್ಲ. ಬಾಕಿ ಅಷ್ಟು ತರಕಾರಿನೂ ಬೆಳೀತಿ. ನಿಂಗಕ್ಕಿಗೆ ಅದನ್ನೆಲ್ಲ ನೋಡ್ಕೆ ಬರೋವಳಾದರೆ ನನ್ನ ಚಾನಲಲ್ಲಿ ಮೊದಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದಿ, ನಿಂಗೆ ಅಲ್ಲಿ ನೋಡ್ಕೊಂಬನ್ನಿ. ಬೆಂಡೆ, ಹೀರೆ, ಸೌತೆ, ನೂಲ್ಕೋಲು, ಮೂಲಂಗಿ ನಾನು ನೋಡೋಗಿದ್ದವು ಹೇಳ್ತಾ ಇದ್ದಿ. ಹಂಗೆ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದಿ, ಬೇಜಾರ ಮಾಡ್ಕಿರಡಿ. ಹೀರೆ, ಸೌತೆ, ತೊಂಡೆ, ಮತ್ತಿ ಅವರೆ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಸಳೆ ಸೊಪ್ಪು, ಹರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪು, ಎಲ್ಲ ತರಕಾರಿ ಎಲ್ಲದನ್ನೂ ಬೆಳಕತ್ತಿ. ಬೇಸಿಗೆನಲ್ಲಿ ಒಂದು 5-6 ತಿಂಗಳ ಎಂಥದ್ದು ಥರ ಕೆಲಸ ಇರ್ತಿಲ್ಲ, ಹೆಚ್ಚಾಗ್ತು. ಹಂಗೆ 2-3 ಪಲ್ಯ ಮಾಡ್ತೀಯ, 4-5 ಪದಾರ್ಥ ಆಗ್ತು. ಬೇಸಿಗೆನಲ್ಲಿ ಹೆಂಗೆ ಪದಾರ್ಥ ಮಾಡ್ತೀಯಲ್ಲ ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತಿ ನೋಡಿ. ಅವರಷ್ಟೊತ್ತಿ ದನ ಎಲ್ಲ ಮೈ ತೊಳಸ್ತಾ ಇದ್ದಿದ್ರು. ನಾ ಇಲ್ಲಿ ನೀರು ಹಿಡ್ಕೊಂಡು ಬಕೆಟ್ ತಗೊಬಂದ್ಕೊಂಬನಾಡು ಹೋಗಿದ್ದಿದ್ದಿ. ಇನ್ನೊಂದು ಬಕೆಟಲ್ಲಿ ಶೇರ್ ಮಾಡ್ಕೊಂಡು ಹೋಗ್ಯಲ್ಲಾಗ್ತು ಹೇಳಿ. ನೋಡಿ ಈಗ ಇದನ್ನು ತೆಕ್ಕತ್ತಾ ಇದ್ದಿ. ಈಗ ಇನ್ನೊಂದು ಬಕೆಟಿಗೆ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದಿ ಎಲ್ಲಿ ಹೊಯ್ಯೋಣ ಹೇಳಿ. ಈಗ ಯಾವ್ಯಾವ್ದಕ್ಕೆ ಹೊಯ್ತಾ ಇದ್ದಿ, ಎಷ್ಟು ಪ್ರಮಾಣದಲ್ಲಿ ಹೊಯ್ತಾ ಇದ್ದೀಳು ತೋರಿಸ್ತೀನಿ ನಿಂಗಕ್ಕೆ ನೋಡಿ. ಇದ್ರ ಹಾಕಿದ್ಮೇಲೆ ಬೇರೆ ಎಂತ ಹಾಕೋ ಅಗತ್ಯನೂ ಇಲ್ಲ. ಗೊಬ್ಬರ ಎಂತ ಹಾಕೋದು ನೋಡಿ. ನಂಗೆ ಎಲ್ಲ ಕಾಳು ಮೆಣಸಿನ ಬಳ್ಳಿ ಮಾಡೋದು ಹೆಂಗೆ ಅಂತೇಳಿ ವೀಡಿಯೋ ಅಪ್ಲೋಡ್ ಮಾಡಿದ್ದಿ. ಆ ಬಳ್ಳಿಗೆ ಹೆಂಗೆ ಕಾಜು, ಎಷ್ಟು ದೊಡ್ಡ ಕಾಜುಳು ಇದಕ್ಕೆ ಹಾಕ್ತಾ ಇದ್ದಿ. ಇದನ್ನು ನಾನು ಹೆಚ್ಚಾಗಿ ಎಲ್ಲ ಕಡೆನೂ ತರಕಾರಿ ಬೆಳೀತಿ ಜಾಸ್ತಿ. ಎಲ್ಲ ಎಷ್ಟು ಜಾಗ ಇದ್ದಷ್ಟು ಬದಿಗುವ ತರಕಾರಿ ಬೆಳೆಯಲು ಬತ್ತಿಲ್ಲ ಹೇಳೋ ಜಾಗದಲ್ಲಿ ದೇವ್ರಿಗೆ ಅಪ್ಪಂತ ಹೂವಿನ ಗಿಡ ಮಾಡ್ಕೈತಿ. ಸೆಕೆಂಡ್ ಇದು ಅದಕ್ಕೆ 3ನೇಯ ಅದು ಬತ್ತಾ ಇಲ್ಲ ಹೇಳೋ ಜಾಗದಲ್ಲಿ ಮಾತ್ರವ ಸುಮ್ಮನೆ ಗಾರ್ಡನ್ ಗಿಡ ಆ ಥರದ್ದೆಲ್ಲ ಬೆಳೀತಿ. ಹಾಗಾಗಿ ನಂದು ಹಿತ್ತಲು ಪೂರ್ತಿ ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿ. ಈಗ ಅಂತ ಇದ್ದು, ಹಿಂದೆ ಅಂತ ಇತ್ತು, ಎಲ್ಲೆಲ್ಲಿ ಅಂತಂತ ನೆಟ್ಟಿದ್ದಿ, ಹೆಂಗೆ ನೆಡ್ಲಕ್ಕೂ ಹೇಳಲ್ಲವ, ಒಂದೇ ಜಾಗದಲ್ಲಿ 2-3 ಗಿಡ ಹೆಂಗೆ ಬೆಳೆಸ್ಲಕ್ಕೂ ಹೇಳಲ್ಲವ ನೋಡಿ. ಇದು ಕಟ್ಟೆ ಮೇಲೆ ಇದು ಸಣ್ಣ ಗುಲಾಬಿ ಗಿಡ ಮತ್ತು ಎದುರಿಗೆ ಹೆಸರು ಕಾಳಿನ ಗಿಡ 2 ನೆಟ್ಟಿದ್ದಿ ನೋಡಿ. ಹಿಂದೆ ಬದಿ ಗುಲಾಬಿ ಗಿಡ ಇದ್ದು. ಎಂತಕ್ಕೇಂದ್ರೆ ಈ ಕಟ್ಟೆ ಮೇಲೆ ಎಂಥ ತರಕಾರಿ ಬೇಗ ಬೆಳೆಯಲಾಗ್ತಿಲ್ಲ ಇಲ್ಲಿ. ಹಾಗಾಗಿ ಈಗ ಹೆಸರು ಕಾಳಿಗೆಲ್ಲ ನೋಡಿ ಹೊಯ್ತಾ ಇದ್ದಿ ಕೊಟ್ಟಿಗೆ ತೊಳೆದ ನೀರು ಹೆಸರು ಕಾಳು ಗಿಡಕ್ಕೆ. ಇಷ್ಟಿಷ್ಟು ಪುಟ್ಟ ಕೊಟ್ಟೆಲ್ಲರೂ ಹೆಸರು ಕಾಳು ರಾಶಿನೇ ಚಲೋ ಆಗ್ತು. ನಾ ಬೇಸಿಗೆನಲ್ಲಿ ಹೆಸರು ಕಾಳು ಹಾಕಿ ನೋಡ್ದು, ರಾಶಿ ಚಲೋ ಆಗಿತ್ತು. ಹಾಗಾಗಿ ಸ್ವಲ್ಪ ಮಳ್ಳು ಹೆಚ್ಚಾದಂಗೆ ಆಯ್ತು. ಹಾಗಾಗಿ ಈಗ ಹಾಕಿ ನೋಡೋಣ ಎಂತ ಆಗ್ತಾನ ಹೇಳಿ ಹಾಕಿದ್ದಿ. ರಾಶಿನೇ ಚಲೋ ಆಜು ಗಿಡ. ಪುಟಿ ಕೊಟ್ಟೆ ಇತ್ತು, ವೇಸ್ಟ್ ಅಪ್ಪ ಕೊಟ್ಟೆಯಾಗಿತ್ತು. ಅದೆಲ್ಲವ ಎಂತಕ್ಕೂ ಬ್ಯಾಡಾಗಿದ್ದು. ಅದ್ರೊಳಗೆ ಮಣ್ಣು ತುಂಬಿ ಹಾಕಿಟ್ಟಿದ್ದೆ. ಎಷ್ಟು ಚಲೋ ಆಜು ನೋಡಿ ತೋರಿಸ್ತಿ. ಒಂದು ಕರೆ ಬಿಟ್ಕೊಳ್ಳೇನೇನು ತೋರಿಸ್ತಿ. ಹಾಗೆ ಇಲ್ಲಿ ಡಬಲ್ ಬೀನ್ಸು ಮತ್ತು ಅಂಗಿ ಕಸ ಇತ್ತಲ್ಲಿ ಅದಕ್ಕೂ ಹೊಯ್ಯನ ತಗೊಂಡು ಬಂದು ನೋಡಿ. ಎಷ್ಟು ಚಲೋ ಆಜುಳಿ. ಈ ಸರಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತಲ್ಲಿ, ಹಾಗಾಗಿ ಚಲೋ ಆಜು. ವರ್ಷ ಇಲ್ದೋರೆ ಮಳೆ ಹೆಚ್ಚಾಪದಕ್ಕೆ ಕೊಳತೋಗಿರ್ತಿತ್ತು.
ನೋಡಿ ಇದು ಡೇರೆ ಹೆಂಗಾಜುಳು ಎಷ್ಟು ಚಂದ ಜಾತಿ ಇದ್ದು ಎಲ್ಲದು ಅಷ್ಟು ಚಲೋ ಆಜಿಲ್ಲ ಈ ಸತಿ ಎಂತಕ್ಕೆ ಅಂದರೆ ಹಂದಿ ಬಂದಷ್ಟು ಹಾಳು ಮಾಡಿಬಿಟ್ಟಿತ್ತು ಹೋಸತಿ ಗಡ್ಡೆ ಎಲ್ಲವ ತಿಂದು ಮೆಟ್ಟೆ ಎಲ್ಲವ ಹಾಗಾಗಿ ಪುಟಿ ಪುಟಿ ಗಿಡ ಆಜು ಅಷ್ಟು ಚಲೋ ಆಜಿಲ್ಲ ಇಲ್ದವ್ರ ವರ್ಷ ಸುಮಾರು ಚಲೋ ಆಗ್ತಿತ್ತು ರಾಶಿ ಜಾತಿನೂ ಇರ್ತಿತ್ತು ಒಂದು 100-150 ಗಿಡದ ಹತ್ತಿರ ಇರ್ತಿತ್ತು. ಇದು ಅಡಕೆ ಹಾಕ ಕಣ ಹಾಗಾಗಿ ಮಣ್ಣು ಹೊಯ್ಕೊಂಡು ಗಡ್ಡೆ ಕಿತ್ತಿಡ ಗಡ್ಡೆ ಹಾಕಿರ್ತೀಯ ನೋಡಿ. ಇಲ್ಲೂ ಈ ಓಳಿಲಿ ಮಧ್ಯ ಕನ್ನೆಕೊಡಿ, ಬೆಂಡೆ ಗಿಡ, ಸೌತೆ ಬಳ್ಳಿ, ಹೀರೆಬಳ್ಳಿ ಎಲ್ಲ ನೆಟ್ಟಿದ್ಯಾ ನೋಡಿ. ಇದು ಗೊಂಡೇರು ಗಿಡ ಎಲ್ಲ ಮಿಕ್ಸ್ ನೆಡ್ತೀಯ ಅಂತಕ್ಕೆ ಅಂದರೆ ಡೇರೆ ಆಗಿ ಮುಗಿದ್ಮೇಲೆ ಗಿಡ ಒಣಗಿದ ಕೂಡಲೇ ಒಂದು ಸ್ವಲ್ಪ ದಿವಸವ ಈ ಜಾಗ ಖಾಲಿ ಇದ್ದೋಗ್ತು. ಹಂಗೆ ಖಾಲಿ ಇಪ್ಪತ್ತು ಬ್ಯಾಡಾಳಿ ಮಧ್ಯೆ ಇದ್ರ ನೆಟ್ಟಿದ್ದೆ ಅಂತಕ್ಕೆಂದ್ರೆ ಅಷ್ಟೊತ್ತಿಗೆ ಸೌತೆ ಬೆಂಡೆ ಎಲ್ಲ ಕಾಯಿ ಬಿಡೋ ಟೈಮ್ ಆಗಿರ್ತದ. ಹಾಗಾಗಿ ನೋಡಿ ಒಂದು 4 ಜೊತೆ ಹೂವಾಜು ತೋರಿಸ್ತಾ ಇದ್ದೀನಿ ನಿಂಗಕ್ಕೆ. ನಿಂಗಕ್ಕಿಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಂಗೆ ಗೊತ್ತಾಗಿಲ್ಲ ಹೇಳಾದ್ರೆ ಯಾರ ಹತ್ರ ಹೇಳಿ ಯಾರು ಮಾಡಿಸ್ಕೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಂಗಳ ಆಶೀರ್ವಾದ, ನಿಂಗಳ ಹಾರೈಕೆ ಎಲ್ಲ ಹಿಂಗೆ ಇರಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ನೋಡಿ ಕೆಲವು ಹೂವು ಆಗ್ತಾ ಇದ್ದು, ಇನ್ನೂ ಮೊಗ್ಗಿದ್ದು. ಈಗ ಬನ್ನಿ ಇದ್ರ ಹೊಯ್ಯನ ಎಲ್ಲದಕ್ಕೂ ಎಷ್ಟಕ್ಕೆ ಆಗ್ತಾ ಅಷ್ಟಕ್ಕೆ ಹೊಯ್ಯನ ಮತ್ತು ಮರುದಿವಸ ಹಿಡ್ಕೊಬಂದ್ಕೊಂಡು ಹೊಯ್ದ್ರಾತು ಹೇಳಿ. ಒಂದು ಹೋಳಿಗೆ ಮಾತ್ರ ಹೊಯ್ತಾ ಇದ್ದಿ, 2-3 ಹೋಳಿ ಇತ್ತು. ಒಂದು ಹೋಳಿಗೆ ಹೊಯ್ತಾ ಇದ್ದಿ. ಇದು ಎಷ್ಟು ಪ್ರಮಾಣ ಹೇಳಲ್ಲ ಹೊಯ್ಯೋದಿಲ್ಲ. ನಿಂಗೆ ಎಷ್ಟು ಹೊಯ್ದ್ರೂ ಅದು ಎಂಥದ್ದು ಆಗ್ತಿಲ್ಲ. ಅದಕ್ಕೆಂಥ ಪ್ರಾಬ್ಲಮ್ ಆಗ್ತಿಲ್ಲ ಜಾಸ್ತಿ ಹೊಯ್ದು ಹೇಳಕ್ಕೇನು. ಇದ್ರೊಳಗೆ ಪ್ರಮಾಣ ಎಲ್ಲ ಇರ್ತಿಲ್ಲ. ಇದು ನನ್ನ ಬೇಸಿಗೆ ಹಿತ್ತಲು ಮಾಡೋ ಜಾಗ. ಮೇಲಿಂದ ಹೆಂಗೆ ಕಾಣಿಸ್ತಾ ಇದ್ದು ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಂತ ಇತ್ತು ನೋಡಿ. ಇದೆಲ್ಲ ತೊಂಡೆ ಚಪ್ರಾಗಿತ್ತು, ಈಗೆಲ್ಲ ಕಳೆ ಬೆಳಕಂಜು ಈಗ ಇನ್ನು ಕ್ಲೀನ್ ಮಾಡವು ಎಂತಕ್ಕೆ ಅಂದರೆ ಈಗಿನ ನೆಟ್ರೆ ಮತ್ತಿನ ಕಾಯಿ ಬಿಡಲು ಹಣಕ್ತು ತೊಂಡೆ ಅಲ್ಲವ. ಇದು ನನ್ನ ಡೈರೆ ಹಿತ್ತಲು. ನನಗೆ ಇದೇ ಪ್ರಪಂಚ. ಹಿತ್ತಲು, ಹೂವಿನ ಗಿಡ, ಕೊಟ್ಟಿಗೆ ಈ ಥರದ್ದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮತ್ತು ಈ ಥರದ ಜೀವನ ಅಂದರೆ ಹಾಗಾಗಿ ಇದರೊಳಗೆ PhD ಮಾಡ್ತಾ ಇರ್ತೀನಿ ನೋಡಿ. ಇಲ್ಲಿ ಡಬಲ್ ಬೀನ್ಸ್ ಎಲ್ಲ ಬಿಟ್ಟಿದ್ದು, ರಾಶಿ ಥರದ ತರಕಾರಿ, ಹೂವಿನ ಗಿಡ ಮತ್ತು ಡೈರೆ ಗಿಡ ಈ ಥರದ್ದೆಲ್ಲ ಬೆಳೆಸ್ತಾ ಇರ್ತಿ. ಹಾಗೆ ಬಂದ್ಕೊಂಡು ಪದಾರ್ಥ ಮಾಡ್ಕೊಂಬನ ಹೇಳಿ ಬಂದು ನೋಡಿ. ಈಗ ಇದು ಮಾರನೇ ದಿವಸದ್ದಾಗಿತ್ತು ನಿಜವಾಗಿ. ಈ ವಿಡಿಯೋನು ಇದ್ರ ಜೊತೆ ಅಪ್ಲೋಡ್ ಮಾಡ್ತಾ ಇದ್ದಿ ಅಂದರೆ 2 ದಿವಸದ ಅಡುಗೆನೂ ಸೇರಿಸಿ ಹಾಕ್ತಾ ಇದ್ದಿ ನಾನು. ಆವಾಗ ಮಾಡಿದ್ದು ಹಿಂದಿನ ದಿವಸದ್ದು. ಇದು ಅಡುಗೆ ವಿಡಿಯೋ ಮಾತ್ರ ಸೇರಿಸ್ತಾ ಇದ್ದಿ ನೋಡಿ. ಇವತ್ತು ಡಬಲ್ ಬೀನ್ಸಿನ ಒಂದು ಹುಳಿ ಮಾಡಿದ್ದಿದ್ದು. ಡಬಲ್ ಬೀನ್ಸಿನ ಹುಳಿ ಬದನೆಕಾಯಿ ಪಲ್ಯ ಆಗಿತ್ತು ನೋಡಿ. ತೋರಿಸ್ತಾ ಇದ್ದೆ. ಡಬಲ್ ಬೀನ್ಸನ್ನು ಬೇಯಿಸಲು ಇಟ್ಕೊಂಡು ಕುಕ್ಕರ್ಲಿ ಬೇಯಿಸಲು ಇಟ್ಕೊಂಡು ಬಾಕಿ ಕೆಲಸ ಮಾಡ್ಕೊಂಬನ ಹೇಳಿ. ಎಲ್ಲದೂ ಒಂದೇ ದಿವಸ ಆಗ್ತಿಲ್ಲ. ಪಟ ಮಾಡ್ಕೊಳ್ಳೋ ಹೇಳಾದರೆ ಸ್ವಲ್ಪ ಫಾಸ್ಟಾಗೆ ಮಾಡ್ಕೊಳಕ್ಕಾಗ್ತು. ಹಾಗಾಗಿ ಡಬಲ್ ಬೀನ್ಸ್ ಕೊರ್ಕೊಂಬ ಟೈಮಲ್ಲಿ ಇಲ್ಲಿ ಕುಕ್ಕರ್ ಇಟ್ಟಿಗೆ ಹೋಗಿದ್ದಿದ್ದಿ. ಹಾಗಾಗಿ ನೀರು ಕುದೀತಾ ಇತ್ತು, ಬೇಗನೆ ಇಟ್ಕೊಂಡು ಫಾಸ್ಟಾಗಿ ಆಗ್ತು ಹೇಳಿ. ಇದು 2 ದಿವಸದ ವೀಡಿಯೋ ಸೇರಿಸಿ ಹಾಕ್ತಾ ಇದ್ದಿ. ಹಾಗಾಗಿ 2 ಸರಿ ಅಡುಗೆ ಮಾಡಿದ್ದು ಮಂಜು. ಹಿಂಗೆ ತಪ್ಪು ತಿಳ್ಕೊಳ್ಳಿ. ಮತ್ತು ಇವತ್ತು ನೋಡಿ ಆಮೇಲೆ ಬದನೆಕಾಯಿ ಪಲ್ಯ ಟೊಮೆಟೊ ಹಸಿ ಮಾಡಿದ್ದಿದ್ದು. ಅಲ್ಲಿ ಕುಕ್ಕರ್ ಶೀಟಿ ಹಾಕೋದ್ರೊಳಗೆ ನಾವು ಇಲ್ಲಿ ಉಳಿದಿದ್ದು ಕೊರ್ಕೊಂಬಲ್ಲಾಗ್ತಲ್ಲಿ ಬೇಗನೆ ಆಗ್ತು ನೋಡಿ. ಎಷ್ಟು ಸಣ್ಣದಾಗಿ ಕೊರ್ದಿ ಚಾಪರ್ ಗೀಪರೆಲ್ಲ ಅಲ್ಲ, ಮಿಟ್ಗತ್ತಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಟಿದ್ದಿ ನೋಡಿ. ಅಷ್ಟೊತ್ತಿಗೆ ಅದಷ್ಟು ಹೆಚ್ಚಿಗೆ ಬಪ್ಪಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ಶೀಟಿ ಹಾಕ್ಕೊಂಡಿತ್ತು. ಹಾಗೆ ಆ ಸಾಂಬಾರು ಕುದಿಯಲ್ಲಿ ಇಟ್ಕೊಂಡು ಬೀನ್ಸಿನ ಸಾಂಬಾರು ರೆಡಿ ಆಯ್ತು. ಹಾಗೆ ಟೊಮೆಟೊ ಹಸಿನೂ ರೆಡಿ ಆಯ್ತು, ಬದನೆಕಾಯಿ ಪಲ್ಯನೂ ರೆಡಿ ಆಯ್ತು ನೋಡಿ. ಪ್ರತಿ ದಿವಸ 3 ಅಡುಗೆ ಇದ್ದೇ ಇರ್ತು. ಹಾಗೆ ಲಾಸ್ಟಲ್ಲಿ ಮಜ್ಜಿಗೆ ಅಂತೂ ಮೊಸರಂತೂ ಇದ್ದೇ ಇರ್ತು. ಹಾಗಾಗಿ ನಮ್ಮಲ್ಲಿ ಪ್ರತಿ ದಿವಸನೂ 3 ಅಡುಗೆ ಇದ್ದಿರ್ತು ನೋಡಿ. ಇದು ಅನ್ನ ಕುದೀತಾ ಇದ್ದು ಇಲ್ಲಿ. ನಾ ಈ ವಿಡಿಯೋದ ಫಸ್ಟಲ್ಲೂ ಒಂದು ಸರಿ ತೋರಿಸಿದ್ದೆ, ಕನ್ಫ್ಯೂಸ್ ಮಾಡ್ಕೊರಡಿ. ಇದು 2 ದಿವಸದ ವ್ಲಾಗು ನೋಡಿ. ಬೀನ್ಸಿನ ಹುಳಿ, ಬದನೆಕಾಯಿ ಪಲ್ಯ, ಟೊಮೆಟೊ ಹಸಿ ಮಾಡಿದ್ದಿದ್ದು. ಹಸಿ ಅಥವಾ ತಂಬಳಿ ಅಥವಾ ಸಾಸಿವೆ ಯಾವ್ದಾದ್ರು ಒಂದು ಕಂಪಲ್ಸರಿ ಹೇಳಿದ್ದೀನಿ ನಿಂಗಕ್ಕೆ. ಹಾಗೆ ಅವು ಆಳ್ಗ ಬಂಜಾಳು ಗೊತ್ತಾಯ್ತು ಮತ್ತು ಮದ್ದು ಹೊಡೆಯಲು ಬತ್ತಾ ಹೇಳಿ. ಹಾಗಾಗಿ ಅವಕ್ಕೊಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋಣ ಹೇಳಿಷ್ಟ ದೋಸೆ ಅರ್ದು ಚಟ್ನಿ ಮಾಡೋಕ್ಕಾಗಿತ್ತು. ಊಟಕ್ಕೆ ಬತ್ವಿಲ್ಲ, ಊಟ ಕಡೆಗೆ ಬತ್ತಿ ಅಂದ. ಇವತ್ತು ಒಂದು ಸಿಂಪಲ್ಲಾಗಿ ಚಟ್ನಿ ಮಾಡೋದು ಹೇಳ್ತೀವಿ. ಇದಕ್ಕೆ ಅಂಥದ್ದು ಇಲ್ಲ. ಗಾಂಧಾರಿ ಮೆಣಸು ಮತ್ತು ಹಸಿ ಕೊತ್ತಂಬರಿ ಒಂದು ಅರ್ಧ ಸ್ಪೂನು
ಇವೆರಡೇ. ಆಮೇಲೆ ಕಾಯಿ ತುರಿ ಇದು 3 ಹಾಕ್ಬಿಟ್ರೆ ಒಂದು ಚಟ್ನಿ ರೆಡಿ ಆಗ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ. ಗಾಂಧಾರಿ ಮೆಣಸು ಹಾಕೋದಕ್ಕಿಂತ ಈ ಚಟ್ನಿಗೆ ಹಸಿಮೆಣಸು ರಾಶಿ ಚಲೋ ಆಗ್ತು. ಹಸಿಮೆಣಸಿನ ಪರಿಮಳ ಆಗ್ತದೆ, ಹಾಗಾಗಿ ಅದು ನಮ್ಮ ಹಸಿಮೆಣಸನ್ನ ಯೂಸ್ ಮಾಡ್ತಿಲ್ಲ. ಹಾಗಾಗಿ ಗಾಂಧಾರಿ ಮೆಣಸು, ಹಸಿ ಕೊತ್ತಂಬರಿ ಮತ್ತು ಕಾಯಿ ಸುಳಿ ಇದು 3 ಹಾಕಿ ಚಟ್ನಿ ಬೀಸಿದ್ದು. ಈ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವಾಟೆ ಹುಳಿ ಪುಡಿ ಇವಿಷ್ಟು ಹಾಕಿದ್ರೆ ಒಂದು ಚಲೋ ರುಚಿಯಾಗಿ ಚಟ್ನಿ ರೆಡಿ ಆಗ್ತು. ಚಟ್ನಿಯ ಎಷ್ಟು ಜನ ಮಾಡ್ತೀವೋ ಅಷ್ಟು ಜನ ಅಷ್ಟು ಥರದಲ್ಲೇ ಮಾಡ್ತದೆ. ದೋಸೆಗೆ ಮತ್ತು ಬೆಳಗ್ಗೆ ನಮ್ನಿ ಚಟ್ನಿ ಇದ್ರೆ ಚಲೋ ಆಗ್ತು. ದಿವಸ ಒಂದೇ ಥರದ್ದಾರೆ ಚಲೋ ಆಗ್ತಿಲ್ಲ. ಹಾಗಾಗಿ ಒಂದು ಸರಿ ಈ ಚಟ್ನಿನ ಟ್ರೈ ಮಾಡಿ ನೋಡಿ. ಅಷ್ಟೊತ್ತಿಗೆ ನೋಡಿ ಅವು ಮದ್ದು ಹೊಡೆಯಲು ಬತ್ತೇಳಿ ಬಂದ. ಓಕೆ, ಮದ್ದು ಹೊಡೆಯಲು ಮಿಷನ್ ಎಲ್ಲ ತಂದ್ಕೊಂಡ. ನಾ ಅಷ್ಟೊತ್ತಿಗೆ ದೋಸೆ ಚಟ್ನಿ ಮಾಡ್ಕೊಡೋಣ, ಓಕೆ ಆಸರಿಗೆ ರೆಡಿ ಮಾಡಿಬಿಡೋಣ. ಒಳಗೆ ಹೊರಟಿ ಚಟ್ನಿ ಇದು ರೆಡಿ ಮಾಡಿಟ್ಟು ತೋರಿಸಿದ್ದೀನಿ ನಿಂಗಕ್ಕೆ. ಹಾಗೆ ತುತ್ತ ಸುಣ್ಣ ಎಲ್ಲ ರೆಡಿ ಇತ್ತು ನೋಡಿ. ಇಲ್ಲಿ ತುತ್ತ ಎಲ್ಲ ನೆನೆಸಿಟ್ಟಿದ್ದ, ತೂಕ ಮಾಡಿ ತೋಟಕ್ಕೆ ಮದ್ದು ಹೊಡೆಯೋದ್ರೆ ಬೇರೆ ಯಾವುದು ಹೊಡೆಯತ್ವಿಲ್ಲ, ತುತ್ತ ಸುಣ್ಣನೇ. ಹಾಗಾಗಿ ಅದ್ರ ತೂಕ ಮಾಡಿ ರೆಡಿ ಮಾಡಿ ಎಲ್ಲ ಇಟ್ಟಿದ್ರು. ಈಗ ಬಂದ್ಕೊಂಡು ದೋಸೆ ಏರಿಯಾನ ಓಕೆ ರೆಕ್ಕೆ ತಂದು ಮಧ್ಯಾಹ್ನ ಊಟಕ್ಕೆ ಬತ್ತನಿಲ್ಲ ಅಂದ್ವಾ. ಹಾಗಾಗಿ ದೋಸೆ ಏರಿಯಾನ ಹೇಳಿ ಬಾಳೆಹಣ್ಣು ತೆಳ್ಳವಿನ ಹಿಟ್ಟು ಬೀಸಿದ್ದಿತ್ತು. ಹಾಗಾಗಿ ಸಾಫ್ಟಾದ ದೋಸೆ ಏರಿಯಾನ ಹೇಳಿ ದೋಸೆ ಎರ್ದು ನೋಡಿ ಸೂಪರಾಗಿರೋ ದೋಸೆ ರೆಡಿ ಆಗ್ತಾಯಿದ್ದು. ನಂಗೆ ಈ ದೋಸೆ ಏರಿಯ ಬಂಡಿ ಅಲ್ಯೂಮಿನಿಯಂ ಬಂಡಿ ಯಾವಾಗಲೂ ಇದು ಕಬ್ಬಣ ಬಂಡಿ ಯೂಸ್ ಮಾಡ್ತೀವಿಲ್ಲ, ಮತ್ತು ಕಬ್ಬಣ ಬಂಡಿಯಲ್ಲಿ ದೋಸೆನೂ ಎರಿತೀವಿಲ್ಲ. ಅದಕ್ಕೆ ಅಂದರೆ ಕಬ್ಬಣ ಬಂಡಿಲಿ ಯಾವಾಗಲೂ ದೋಸೆ ಎರೆದ್ರೆ ಅದು ಗಾರಿ ಎದ್ದಂಗಾಗಿ ತೆಳ್ಳಗೆ ಚಲೋ ಆಗಿ ಒಳ್ತಿಲ್ಲ. ಹಾಗಾಗಿ 2 ಬಂಡಿ ಕಂಪಲ್ಸರಿ ಇಟ್ಕೊಂಡಿರ್ತೀಯ ನಂಗೆ ಅವು. ನೋಡಿ ದೋಸೆ ರೆಡಿ ಆಗ್ತಾಯಿದ್ದು. ನೋಡಿ ಸಾಫ್ಟಾದ ದೋಸೆ. ಈ ದೋಸೆ ಯಾವುದು ನಂಗೆ ಮಾಡೋ ದೋಸೆ, ಈ ಉದ್ದಿನ ದೋಸೆ ಒಂದೇ ತಿರ್ಸಿ ಹಾಕ್ತೀಯ. ನಂಗೊಬ್ರು ಕಾಮೆಂಟ್ ಮಾಡಿದರು ದೋಸೆ ತಿರ್ಸೆ ಹಾಕಿದ್ರಲ್ಲ ನಿಂಗೆ ಅವು ಹೇಳಿ. ದಯವಿಟ್ಟು ತಪ್ಪು ತಿಳ್ಕೊಳ್ರಿ ಅಂತಕ್ಕೆ. ಈ ದೋಸೆಯ ನಂಗೆ ಹಂಗೆ ತಿರ್ಸಿ ಹಾಕ್ಬಿಟ್ರೆ ಇದು ಒಂಥರ ಒಣಗ್ದಂಗೆ ಆಗೋಗ್ತು. ಅವಕ್ಕೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸಾಫ್ಟಾಗಿ ಇರುತ್ತೆ ಇಲ್ಲೇ. ಹಾಗಾಗಿ ಉದ್ದಿನ ದೋಸೆ ಈ ಥರದ್ದೆಲ್ಲ ಆದರೆ ತಿರ್ಸಿ ಹಾಕ್ಲಕ್ಕು ಅಂತಕ್ಕೆ ಸ್ವಲ್ಪ ರೋಸ್ಟ್ ಆಗ್ತು ಹೇಳಿ. ಇದನ್ನು ರೋಸ್ಟ್ ಮಾಡ್ತೀವಿಲ್ಲ ನೋಡಿ, ಇಷ್ಟೇ ತೆಗೆದು ಹಾಗೆ ಹಾಕ್ಬಿಡ್ತೀವಿ ಅಂತಕ್ಕೆ. ಅಂದರೆ ಇದು ಸೂಪರ್ ಸಾಫ್ಟಾಗಿರುತ್ತು. ಈ ಥರದ್ದು ನಂಗೆ ಹವ್ಯಕರದ್ದು ಈ ತೆಳ್ಳವಿನ ಹಿಟ್ಟಾಗಿರುತ್ತು ಇದು. ಅದ್ರನ್ನ ದೋಸೆ ಮಾಡಿರ್ತೀಯ. ಹಾಗಾಗಿ ಇದ್ರನ್ನ ಹಂಗೆ ತಿರುವಿ ಹಾಕ್ಬಿಟ್ರೆ ದೋಸೆ ಗಟ್ಟಿಯಾಗಿ ಹೋಗ್ತಾವೆ. ಮಧ್ಯಾಹ್ನ ತಿಂಬಷ್ಟೊತ್ತಿಗೆ ಸಾಫ್ಟಾಗಿ ಇರ್ತಿಲ್ಲ. ಹಾಗಾಗಿ ದೋಸೆ ತಿರುವಿ ಹಾಕ್ತೀವಿಲ್ಲ ನಂಗೆ ಯಾವಾಗೂ ಒಂದೇ ಸೈಡ್ ಬೇಯಿಸಿ ಹಾಗೆ ತೆಗೆದುಬಿಡ್ತೀಯ ನೋಡಿ. ಉದ್ದಿನ ದೋಸೆ ಮಾಡಿದಾಗ ಮಾತ್ರ ಹಾಗೆ ರೋಸ್ಟ್ ಮಾಡಿ ಮಾಡ್ತೀಯ. ಇದು ತೆಳ್ಳವಿನ ಹಿಟ್ಟಾಗಿರ್ತು ಹೇಳಿದ್ನಲ್ಲಿ. ಇದು ಬಾಳೆಹಣ್ಣು ತೆಳ್ಳವಿನ ಹಿಟ್ಟಾಗಿರುತ್ತೆ ಅದಕ್ಕೆ ನಂಗಕ್ಕೂ ಬೆಳಗ್ಗೆ ಬೇಕಾಗಿರ್ತು ತೆಳ್ಳವೆರ್ಕಂಬಲೆ. ಹಾಗಾಗಿ ಅದೇ ಹಿಟ್ಟಯ್ಯ ಎಮರ್ಜೆನ್ಸಿಗೆ ಅವು ಬಂದ ಕೂಡಲೇ ಆಗಿಂದಾಗ ದೋಸೆ ಅಂದ ಕೂಡಲೇ ಅದನ್ನೇ ಎರಿತೀಯ ನೋಡಿ. ಹಾಗಾಗಿ ತೆಳ್ಳವಿನ ಹಾಗೆ ಸಾಫ್ಟ್ ಆದ ಸಪೂರ ಮಾಡಿ ದೋಸೆ ಎರಿತಾ ಇದ್ದಿ ನೋಡಿ. ತೋರಿಸ್ದೆ ಎಷ್ಟು ತೆಳ್ಳಿದ್ದು ಹಿಟ್ಟು ಹೇಳಿ ನೋಡಿ. ದೋಸೆನೂ ಅಷ್ಟು ಚಲೋ ಬರ್ತಾಯಿದ್ದು. ಇದು ಅಲ್ಯೂಮಿನಿಯಂ ಬಂಡಿ ಹಾಗಾಗಿ ದೋಸೆ ಸಿಕ್ಕಾಪಟ್ಟೆ ಚಲೋ ಬರ್ತಾಯಿದ್ದು. ನಾನ್ ಸ್ಟಿಕ್ ಎಲ್ಲ ಅಲ್ಲ. ನಾನ್ ಸ್ಟಿಕ್ಕಲ್ಲಾದರೆ ಇಷ್ಟು ಚಲೋ ಬರ್ತಿಲ್ಲ ಅನ್ನಿಸ್ತು, ನನಗೂ ಗೊತ್ತಿಲ್ಲ. ಹಾಗೆ ಅವಕ್ಕೆ ದೋಸೆ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟು ನೋಡಿ. ಇನ್ನು ಚಹಾ ಒಂದು ರೆಡಿ ಮಾಡಿ ರವಕ್ಕಾತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್